ರೆಸಾರ್ಟ್ ಪ್ರಾಜೆಕ್ಟ್ ಹೇಗೋ ಮಾಡಿ ಮುಗಿಸ್ತಾನೆ ಹೊರತು ಕಾಡಲ್ಲಿರೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋದೇ ಕಷ್ಟ. ಯಾಕೆ ಕಷ್ಟ ಬಲ್ಲವ? ಅಯ್ಯೋ ಕಾಡಲ್ವಮ್ಮವ, ಅಲ್ಲಿ ಅಮ್ನೋರ್ ವಿಗ್ರಹ ಇದೆ ಅಂದ್ರೆ ಪೂಜೆ ನಡೀತಾ ಇದೆ ಅಂತ ಅರ್ಥ ಅಲ್ವಾ ವಲ್ಲಭ? ಪ್ರಾಬ್ಲಮ್ ಏನೂ ಇಲ್ಲ, ಹೋಗ್ ಬರ್ತಾರೆ. ನಮ್ಮ ಅಕ್ಕನಿಗೋಸ್ಕರ ಆದ್ರೂ ಹೋಗ್ ಬರ್ಬೇಕು ಅನ್ಕೋತಾರೆ. ಬ್ರೋಗ್ ಇಲ್ದಿರೋ ಟೆನ್ಷನ್ ನಿನ್ಗಿದೆ ಅನ್ಸುತ್ತಲ್ಲ. ನೈನಿ ಏನಾಯ್ತು ಹಾಗೆ ನೋಡ್ತಿದ್ಯಾ? ಅಕ್ಕ ಅಕ್ಕ ನಾನು ನಾನು ನಾವು ತಗೊಂಬಂದಿರೋ ಆ ನೀಲಿ ಚುಕ್ಕಿ ಸೀರೆ, ಅದೇ ಗುಲಾಬಿ ರಂಗಿನ ಹಂಚಿರೋ ಸೀರೆ ನಾನು ಉಟ್ಕೋತಿದ್ದ ಹಾಗೆ ಅಪಾಯ ಬರುತ್ತೆ. ಅಯ್ಯೋ ಮತ್ತೆ ಏನೇನಿ ಇದು? ನೋಡಕ್ಕ, ಒಂದ್ಸಲ ಹಾವು, ಇನ್ನೊಂದ್ಸಲ ವಿಷ, ಈ ಸಲ ಗುಲಾಬಿ ಅಂಜನ್ ಸೀರೆ. ಹೀಗ್ ದಿನ ಒಂದೊಂದ್ ಹೇಳಿ ನೀನು ಭಯ ಪಡೋದಲ್ದೆ ನಮ್ಗೂ ಟೆನ್ಷನ್ ಕೊಡ್ತಿದ್ಯಾ? ಇಲ್ಲ ಸುಮ್ಮನ, ನನ್ ಮನ್ಸು ಹೇಳ್ತಿದೆ, ನನ್ ಎದೆ ಜೋರಾಗಿ ಬಡ್ಕೋತಾ ಇದೆ. ಆ ಅಪಾಯ ಏನು ಇವತ್ತೇ ಬರೋ ಹಾಗಿದೆ. ನನ್ನ ಸೀರೆ ಉಟ್ಕೊಂಡು ಹೊರಗೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅದ್ಗೆ? ದೇವಿಪುರ. ಅದೇನಮ್ಮ, ವಿಶಾಲ್ ಈಗ ತಾನೇ ಹೋದ, ನೀನು ಹೋಗ್ತೀಯ? ವಿಶಾಲ್ ಬಾಬಾ ನೀನ್ ಬರ್ಬೇಡ ಅಂದ್ರಲ್ಲ ಅಕ್ಕ. ಹೋಗ್ಬೇಡಿ ಅಂದ್ರೆ ಹೋಗ್ತಾರೆ, ಬಾ ಅಂದ್ರೆ ಬರಲ್ಲ. ಹೆಣ್ಮಕ್ಳು ಮಾತುಗಳಿಗೆ ಅರ್ಥ ಬೇರೆನೆ ಇರುತ್ತೆ. ನೀವೊಂದ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೈನಿ, ವಿಶಾಲಿಗೆ ಫೋನ್ ಮಾಡ್ತೀನಿ, ಬೇಕಿದ್ರೆ ವಾಪಸ್ ಬರ್ಲಿ. ನೀವಿಬ್ರು ಬೇಕಿದ್ರೆ ಒಟ್ಟಿಗೆ ಹೋಗ್ಬೋದು. ಹೌದು ಅತ್ಗೆ. ಬೇಡ ಬೇಡ, ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ಆ ಸೀರೆ ಉಟ್ಕೊಂಡು ಹೊರಗೆ ಹೋಗ್ಬೇಕು. ಏನಾಗುತ್ತೆ ಅಂತ ತಿಳ್ಕೊಂಡು ಆಗ ಆ ಅಪಾಯನ ನಾನು ತಡೆದ್ರೆ ಸಾಕು. ಅಯ್ಯೋ, ನೀನು ಒಬ್ಳೆ ಹೇಗೆ ಹೋಗ್ತೀಯಮ್ಮ? ಆ ಅಪಾಯನ ಹೇಗೆ ಎದುರಿಸ್ತೀಯಮ್ಮ? ನೈನಿ ಅಪಾಯವನ್ನ ಎದುರಿಸೋದು ಅವಳಿಗೆ ಹೊಸದೇನಲ್ಲ. ಆದ್ರೆ ಈ ಸರಿ ಅವಳಿಗೆ ಅಪಾಯ ಇರ್ಬೇಕಾದ್ರೆ ಯಾರಾದ್ರೂ ಜೊತೆಗೆ ಹೋಗ್ಬೇಕಲ್ವಕ್ಕ? ದೇವಿಪುರಕ್ಕೆ ಹೋದ್ರೆ ವಿಶಾಲ್ ಸಿಗ್ತಾನೆ. ಗಂಡ ಹೆಂಡತಿ ಇಬ್ರು ಆ ಅಪಾಯ ಏನು ಅಂತ ತಿಳ್ಕೊಂಡು ಅದನ್ನ ಎದುರಿಸಿ ಬರ್ತಾರೆ ಅನ್ಕೋತೀನಿ. ಹೌದು ಅತ್ತೆ, ನನ್ನ ಸೀರೆ ಉಟ್ಕೊಂಡು ಹೋಗ್ತೀನಿ. ಅಕ್ಕ, ಮಗುನ್ ತಗೋ. ನನಗ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ನಮ್ಮ ಅಕ್ಕನೇ ಆ ಸೀರೆ ಉಟ್ಕೊಂಡು ನೋಡಿದ್ರಾ? ಅಂತ ಸೀರೆನ 100 ತಗೋಬಹುದು, ಅದೇ ಬೇಕಾ? ತಗೋಬಹುದು, ಆದ್ರೆ ನೀವ್ ಕೊಡ್ಸಲ್ವಲ್ರಿ? ಸುಮನಾ, ಮೊದ್ಲು ನೈನಿ ಬಗ್ಗೆ ಯೋಚನೆ ಮಾಡು. ಅವಳು ಉಟ್ಕೊಳ್ಳೋ ಸೀರೆ ಬಗ್ಗೆ ಅಲ್ಲ. ನೀಲಿ ಬಣ್ಣದ ಸೀರೆ, ಗುಲಾಬಿ ಬಣ್ಣದ ಅಂಚು. ಹೀಗ್ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀನೇನೇ ಹೇಳ್ತೇ? ನಿನ್ ತಲೆ, ನೀನ್ ಮಾಡಿರೋ ಕಪ್ಪಿ ಚೇಷ್ಟೆಗಳು ನಿಜ ಆಗಿರೋದಕ್ಕೆ ನೆನಪು ಮಾಡಕ್ಕೆ ಕೇಳ್ದೆ. ಆಗ ನಾನ್ ಯಾಕೆ ಹಾಗೆ ಮಾಡ್ದೆ ಅಂದ್ರೆ, ಬಾಯಿ ಮುಚ್ಚಿದ್ರೆ ಒಳ್ಳೇದು. ನೀನು ಹೋದ್ ಜನ್ಮದಲ್ಲಿ ಮಾಡಿರೋ ಪಾಪ ಅನ್ನೋ ಹಾಗೆ ಹೀಗೆಲ್ಲ ಮಾತಾಡ್ಬೇಡ. ನೋಡು, ನೈನಿ ಅತಿಗೆ ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಾರೆ. ಅವ್ರ ಸ್ವಾರ್ಥಕ್ಕೋಸ್ಕರನೇ ಅವ್ರು ಬದುಕಿದ್ರೆ, ಮಹಾರಾಣಿ ತರ ಮೆರಿತಿದ್ರೆ ಹೊರತು ಬೇರೆಯವ್ರಿಗೆ ಬರೋ ಅಪಾಯನ ತಡೆಯೋದಕ್ಕೆ ನೋಡ್ತಾ ಇರ್ಲಿಲ್ಲ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರೋದಕ್ಕೆ ಅದಕ್ಕೆ ಬಯೋಕ್ಕೂ ಕೂಡ ತುಂಬಾ ಬೆಲೆ ಇದೆ ಅಂತ
ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೊರಟು ನಿಂತಾಗ ಬೇಡ ಅನ್ಲಿಲ್ಲ. ನಾನು ಅವಳು ಎಷ್ಟು ಟಿಪ್ ಟಾಪ್ ಆಗಿ ಹೋಗ್ತಿದ್ದಾಳೆ ಅಂತ ನಾನು ಕೇಳ್ತಿಲ್ಲ ರೀ. ಮಕ್ಳ ಡ್ಯೂಟಿ ನಿಮಗ್ ಬಂದಿದ್ಯಾ ಅಂತ. ಏ ಸಾಕ್ ನಿಲ್ಸು. ಚಿಕ್ಕ ಮಕ್ಕಳು ದೇವ್ರಿಗೆ ಸಮಾನ. ಅದು ಅಲ್ದೆ ನಮ್ ದೊಡ್ಡಮ್ಮ ದೇವತೆ. ಅವ್ರನ್ನ ನಾನಿವಾಗ ಎತ್ಕೊಂಡ್ರೆ ಅಮ್ಮನವ್ರ ಉತ್ಸವ ವಿಗ್ರಹನ ಹೊತ್ತಿರೋ ಅಷ್ಟೇ ಪುಣ್ಯ ಬರುತ್ತೆ ಅನ್ಕೋತೀನಿ ನಾನು. ನಿಮ್ ಶರ್ಟ್ ಒದ್ದೆ ಆದ್ರು ನಿಮ್ಮೇಲ್ ವಾಂತಿ ಮಾಡಿದ್ರು ಮಹಾಭಾಗ್ಯ ಅನ್ಕೊಳ್ಳೋರ್ ಹಾಗಿದ್ದೀರಲ್ಲ. ಹಾಗೆ ಅನ್ಕೋತೀನಿ. ಗೊತ್ತೋ ಗೊತ್ತಿಲ್ದೇನೋ ನಾನು ಯಾವ್ದಾದ್ರೂ ಪಾಪ ಮಾಡಿದ್ರೆ ಆ ರೀತಿಲಾದ್ರೂ ಪಾಪ ತೊಳ್ದೋಯ್ತು ಅಂತ ಖುಷಿ ಪಡ್ತೀನಿ. ನಿಮ್ಗೆ ಯಾರು ಬುದ್ಧಿ ಹೇಳಕ್ ಆಗಲ್ಲ ಬಿಡಿ. ಬುದ್ಧಿ ಕಲಿಬೇಕು ಅಂತಾನೂ ಇಲ್ಲ. ಯಾಕೆ? ನಾನ್ ಬುದ್ಧಿ ಕಲ್ತ್ರೆ ಆಮೇಲೆ ಸಿಗೋ ವೈಭವನ ಅನ್ಭವಿಸೋಳು ನೀನೇ ಆಗಿರ್ತೀಯ ಸುಮನ. ನಮ್ಮ ಅಕ್ಕ ಇವಾಗ ಉಡೋ ಸೀರೆ ನನಗ್ ಕೊಡ್ತಾಳೆ ಅಂತ ಆಸೆ ಪಟ್ಟಿದ್ದೆ. ಅದನ್ನ ಅವಳೆ ಉಟ್ಕೊಂಡು ಊರಿಗೆ ಹೋಗ್ತಿದ್ದಾಳೆ. ಇಲ್ಲೇ ಗೊತ್ತಾಗತ್ತೆ ನಾನ್ ಏನ್ ಕೇಳಿದ್ರು ಏನು ಕೊಡಲ್ಲ ಅಂತ. ಸ್ವಂತ ಅಕ್ಕನೇ ಏನು ಕೊಡ್ಸಲ್ಲ, ಇನ್ ಕಟ್ಕೊಂಡಿರೋ ನೀವು ಏನಾದ್ರೂ ಕೊಡಿಸ್ತೀರಾ? ಮುಖ ಸಿಂಡ್ರಿಸಿದ್ರೆ ಗುರ್ತೇ ಸಿಗದೆ ಇರೋ ಪ್ರಾಣಿ ತರ ಕಾಣಿಸ್ತೀಯಾ? ಬಾಯ್ ಮುಚ್ಕೊಂಡ್ ನಡಿ. ಅತ್ತಿಗೆಗೆ ಆಲ್ ದ ಬೆಸ್ಟ್ ಹೇಳೋಣ. ಏನ್ ಸಾಧ್ಸಕ್ ಹೊರಟಿದ್ದಾಳೆ?